ಎಸ್ಪೆಷಲಿ ಮಾರ್ಸ್ ಮಿಷನ್ ವಿಚಾರಕ್ಕೆ ಬಂದಾಗ ಮಾರ್ಸ್ ಕಲರ್ ಕ್ಯಾಮ್ರಾ, ಮಿಥೇನ್ ಸೆನ್ಸರ್, ಇವುಗಳನ್ನ ರಿಟ್ ಮಾಡೋದು ಇವುಗಳು ಯಾವ ರೀತಿ ಅಂತ ಚಾಲೆಂಜಿಂಗ್ ಇತ್ತು, ಹೇಗೆ ಯಾವುದೇ ಒಂದು ಹೊಸದು ಮಾಡಬೇಕಾದಾಗ ಅದು ಏನು ಕೆಲಸ ಮಾಡ್ತಾ ಇದೆ ಆ ಕೆಲಸನ ಅದರಲ್ಲಿ ಯಾವ ರೀತಿ ಮಾಡಿಸ್ಬೇಕು, ಎರಡು ಮುಖ್ಯವಾಗಿ. ಈಗ ಯಾವುದೇ ಒಂದು ಗ್ಯಾಸ್ ಅಥವಾ ಮೀಥೇನ್ ಅನ್ಕೊಳ್ಳಿ, ಅದನ್ನು ನೀವು ಡಿಟೆಕ್ಟ್ ಮಾಡಬೇಕು ಅಂದರೆ ಆ ಒಂದು ಗ್ಯಾಸ್ನ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಬಿಹೇವಿಯರ್ನ ನೋಡಿಕೊಂಡು ಆ ಬಿಹೇವಿಯರ್ನ ಹೆಂಗೆ ಒಂದು ಮೆಜರಬಲ್ ಪ್ಯಾರಾಮೀಟ್ರಲ್ಲಿ ಕ್ಯಾಪ್ಚರ್ ಮಾಡ್ಬೋದು ಅಂತ. ಆ ರೀತಿ ಅದನ್ನು ನೋಡಿದಾಗ ಅದರಲ್ಲಿ ಕೆಲವು ಎಮಿಷನ್ಸ್ ಇರುತ್ತೆ. ಆ ಒಂದು ವೇವ್ಲೆನ್ಸ್ನ ನೀವು ಫಿಲ್ಟರ್ ಮೂಲಕ ಪಿಕಪ್ ಮಾಡೋಕ್ಕಾಗತ್ತಾ, ಅದರಲ್ಲಿ ತುಂಬ ಸಿಗ್ನಲ್ ಕಡಿಮೆ ಇರುತ್ತೆ, ಅತಿ ಕಡಿಮೆ ಸಿಗ್ನಲ್ನ ಹೇಗೆ ಸೂಕ್ಷ್ಮವಾಗಿ ಮಾಡ್ಬೋದು, ಇದ್ರ ಬಗ್ಗೆ ಅದ್ರ ಬೇಕಾಗುವಂಥ ಇನ್ಸ್ಟ್ರೂಮೆಂಟ್ಗಳನ್ನ ಡೆವಲಪ್ಮೆಂಟ್ ಮಾಡಿ ಅದನ್ನು ಆ ಸೆನ್ಸಿಟಿವಿಟಿ ಲೆವೆಲಲ್ಲಿ ಟೆಸ್ಟ್ ಮಾಡಿ ಅದನ್ನು ಮಾಡೋದಕ್ಕೆ ಪ್ರಯತ್ನ. ಸೊ ಮೀಥೇನ್ ಏನಕ್ಕೆ ಅಂದರೆ ಒಂದು ರೀತಿಯಲ್ಲಿ ಜೀವಗಳ ಬಗ್ಗೆ ಒಂದು ಇಂಡಿಕೇಶನ್ ಕೊಡುತ್ತೆ. ಪೂರ್ತಿ ಕೆಮಿಕಲ್ ಆಗೇ ಡೆವಲಪ್ ಆಗ್ಬೋದು, ಇನ್ನೊಂದು ಜೀವರಾಶಿ ಮೂಲಕ ಬರ್ಬೋದು ಅಂತ. ಅದಕ್ಕೆ ಮೀಥೇನ್ ಬಗ್ಗೆ ಒಂದು ರೀತಿಯಲ್ಲಿ ಆಸಕ್ತಿ. ಮೀಥೇನ್ ಏನಾದ್ರು ಕಾಣಿಸಿದ್ರೆ ಏನೋ ಒಂದು ರೀತಿಯಲ್ಲಿ ಜೀವದಿಂದ ಬಂದಿರ್ಬೋದಾ ಅದು ಅಂತ ಒಂದು ಪ್ರಶ್ನೆ. ಅದಕ್ಕೆ ಮೀಥೇನ್ ಇಂಪಾರ್ಟೆನ್ಸ್ ಇದ್ದಿದ್ದು. ಅದರಿಂದ ನಾವು ಅದನ್ನು ತಯಾರು ಮಾಡೋಕ್ಕೆ ಅಂದರೆ ಅದರಲ್ಲಿ ನಾವು ಮಾಡೋಕ್ಕಾಗೋ ಅಷ್ಟು ಸೆನ್ಸಿಟಿವಿಟಿ ಆ ಲೆವೆಲಲ್ಲಿ ನಮಗೆ ಕಾಣಲಿಲ್ಲ ಅದು. ಅದರಿಂದ ಅದರಲ್ಲಿ ಆ ಡಿಟೆಕ್ಷನ್ ಏನಾಗಲಿಲ್ಲ. ಬಟ್ ಅದೇ ಸೆನ್ಸರ್ ಮೂಲಕ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ 1.6 ಮೈಕ್ರಾನ್ ಅಂತ, ಆ ವೇವ್ ಲೆಂತಲ್ಲಿ ಪೂರ್ತಿ ಮಂಗಳ ಗ್ರಹದ ಒಂದು ಚಿತ್ರ ತೆಗೆಯೋದಕ್ಕೆ ಸಾಧ್ಯ ಆಯಿತು. ಅದು ಮೊದಲ ಬಾರಿಗೆ ವಿಜ್ಞಾನಿಗಳಿಗೆ ಆ ಒಂದು ಮಾಹಿತಿ ಸಿಕ್ತು. ಅದರಲ್ಲಿ ನಾವು ಮೀಥೇನ್ ಡಿಟೆಕ್ಟ್ ಮಾಡೋಕ್ಕಾಗದೇ ಇದ್ರೂ ಕೂಡ ಈ ಒಂದು ಆಲ್ಬಿಡೋಸ್ ಮ್ಯಾಪಿಂಗ್ ಅಂತ ಹೇಳ್ತೀವಿ, ಅದು ಮಾಡೋಕ್ಕಾಯ್ತು ಅದರಲ್ಲಿ. ಈ ಮಾರ್ಸ್ ಮಿಷನ್ನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಕೂಡ ಅದನ್ನು ಹೇಳಿದರು. ಕಾಸ್ಟ್ ವಿಚಾರವನ್ನು ಅವರು ಪ್ರಸ್ತಾಪಿಸಿದ್ರು. ಪರ್ ಕಿಲೋಮೀಟರ್ ಆಟೋ ಚಾರ್ಜ್ಗಿಂತ ಕಡಿಮೆ ಚಾರ್ಜಲ್ಲಿ ನಾವು ಮಂಗಳನವರಿಗೆ ತಲುಪಿದ್ವಿ ಅಂತ ಕೂಡ. ಮತ್ತು ನಮ್ಮ ಇಸ್ರೋದ ಒಟ್ಟು ಕಾರ್ಯವೈಖರಿಯೂ ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಆದಂತಹ ಲಾಭವನ್ನು ತೆಗೆದುಕೊಳ್ಬೇಕು ಅಥವಾ ಹೆಚ್ಚು ಸಂಶೋಧನೆ ನಡೀಬೇಕು ಅಂತ. ಅಂದರೆ ನಾವು ನಾಸಾದ ಜೊತೆ ಕಂಪೇರ್ ಮಾಡಿದರೆ ಅಥವಾ ರಷ್ಯಾದ ಪ್ರಾಜೆಕ್ಟ್ಗಳ ಜೊತೆ ಕಂಪೇರ್ ಮಾಡಿದ್ರೆ, ಯಾವುದೇ ದೇಶದ ಪ್ರಾಜೆಕ್ಟ್ಗಳ ಜೊತೆ ಕಂಪೇರ್ ಮಾಡಿದಾಗ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇದಾಗುತ್ತೆ. ಇದು ಹೇಗೆ ಸಾಧ್ಯ ಆಗುತ್ತೆ? ಇಸ್ರೋ ಈ ವಿಚಾರದಲ್ಲಿ ಹೇಗೆ ತಯಾರಿಯನ್ನು ಮಾಡ್ಕೊಂಡು ಬಂದರೆ ಒಂದು ಆ ವರ್ಕ್ ಕಲ್ಚರ್ ಹೇಗೆ ಡೆವಲಪ್ ಆಗ್ತಾ ಬಂದಿರೋದಿಲ್ಲಿ? ಇದರಲ್ಲೂ ಕೂಡ ಮುಖ್ಯವಾಗಿ ನಾವು ನೋಡಿದಾಗ, ಈಗ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಗೊಂಡ್ರೆ, ಈಗ ಯಾವುದಾದ್ರೂ ಒಂದು ಕೆಲಸ ಒಬ್ಬರು ಮಾಡಿ ತೋರಿಸಿದ್ರೆ ಒಂದು ರೀತಿಯಲ್ಲಿ ನಿಮಗೆ ಇಂಥದ್ದು ಮಾಡಬಹುದು ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ಈಗ ನೀವೇ ಮೊಟ್ಟ ಮೊದಲ ಬಾರಿಗೆ ಏನಾದ್ರು ಮಾಡ್ತಾ ಇದ್ರೆ ಎಷ್ಟು ಥರ ಸಮಸ್ಯೆಗಳಿರುತ್ತೆ, ಎಷ್ಟು ಬೇರೆ ಬೇರೆ ಸಾಧ್ಯತೆಗಳಿರುತ್ತೆ. ಆ ಎಲ್ಲ ಸಾಧ್ಯತೆಗಳ ಬಗ್ಗೆ ನೀವು ನಿಮ್ಮದೇ ಆದಂಥ ಕೆಲಸ ಮಾಡಿ ಇದನ್ನು ಈ ರೀತಿ ಅಲ್ಲ ಇನ್ನೊಂದು ರೀತಿ ಅಂತ ಮಾಡಿದಾಗ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಮಾಡಬೇಕಾಗತ್ತೆ. ನಿಮಗೆ ಒಂದು ರೀತಿಯಲ್ಲಿ ನೀವು ಮಾಡೋ ಕೆಲಸದಲ್ಲಿ ಒಂದು ಅನುಮಾನ ಇದ್ದೇ ಇರುತ್ತೆ, ಇದು ಆಗ್ತೋ ಇಲ್ವೋ. ಅಂದರೆ ಅವಾಗ ಏನಾಗುತ್ತೆ, ಯಾರೂ ಮಾಡಿಲ್ಲದೆ ಇರೋ ಕೆಲಸ ಮೊಟ್ಟ ಮೊದಲ ಮಾಡುವಾಗ ನಿಮಗೆ ಬೇಕಾದಷ್ಟು ಸಮಸ್ಯೆಗಳಿಗೆ, ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡ್ಕೋಬೇಕಾಗತ್ತೆ. ವೈಜ್ಞಾನಿಕ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕಂಡು ಸಿಮ್ಯುಲೇಷನ್ ಆಗಬೇಕು, ಮಾಡೆಲ್ ಮಾಡಬೇಕು. ಅದು ಒಂದು ರೀತಿಯಲ್ಲಿ. ಇನ್ನೊಂದು ಏನಾದ್ರು ಒಂದು ಆಗಿದೆ ಅಂದರೆ ಒಂದು ಇದು ನಾವು ಕರೆಕ್ಟಾಗಿ ಮಾಡಿದ್ರೆ ಅದು ಹಾಗೆ ಆಗುತ್ತೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಅದು ಬಿಟ್ಟು ಅಂದರೆ ನಾವು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕು ಆ ಎಕ್ಸ್ಪೆರಿಮೆಂಟ್ಗಳಲ್ಲಿ ಸ್ವಲ್ಪ ಕಡಿಮೆ ಎಕ್ಸ್ಪೆರಿಮೆಂಟ್ ಮೂಲಕ ನಾವು ಮುಂದೆ ಹೋಗ್ಬೋದು. ಅದು ಇನ್ನೊಂದು ನಮ್ಮ ದೇಶದ ಸಮಸ್ಯೆಗೂ ಕೆಲಸ ಆಗೋ ರೀತಿಗೂ ಬೇರೆ ಈಗ ವೆಸ್ಟರ್ನ್ ವರ್ಲ್ಡ್ಗೂ ತಗೊಂಡಾಗ ಯಾವುದೇ ಒಂದು ಸಮಾಜ ತನ್ನ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಮುಂದೆ ಬಂದಾಗ ಅಲ್ಲಿರ್ತಕ್ಕಂಥ ಜನಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಅವ್ರು ಕೆಲಸ ಮಾಡುವಾಗ ಅವ್ರಿಗೆ ಯಾವ ರೀತಿ ಸೌಲಭ್ಯಗಳು ಬೇಕು, ಸವಲತ್ತುಗಳು ಏನು ಬೇಕು, ಅದನ್ನು ಕಂಪೇರ್ ಮಾಡಿದಾಗ ಅವ್ರಿಗೆ ಒಂದು ರೀತಿಯಲ್ಲಿ ದೇ ಆರ್ ಇನ್ ಎ ವೇ ಇನ್ ಅಡ್ವಾನ್ಸ್ ಸೊಸೈಟಿ. ಅವ್ರಿಗೆ ರಿಕ್ವೈರ್ಮೆಂಟ್ಸು ನಾವು ಇಷ್ಟು ಗಂಟೆ ಕೆಲಸ ಮಾಡ್ತೀವಿ, ಇಷ್ಟು ಆ ರೀತಿ ಎಲ್ಲ ಒಂದು ಬೇರೆ ಬೇರೆ. ಅಂದರೆ ಈಗ ಯಾವುದೋ ಒಂದು 24 ಗಂಟೆ ಕೆಲಸ ಆಗಬೇಕಾದ್ರೆ ಈಗ ಇಂಡಿಯಾದಲ್ಲಿ ಸರ್ಟನ್ ಟೈಮ್ ನಾವು 24 ಗಂಟೆ 3-4 ದಿನ ಒಂದೇ ಸಮ ಮಾಡೋದಕ್ಕೆ ರೆಡಿ ಇರ್ತೀವಿ. ಆದರೆ ಅಲ್ಲಿ 24 ಗಂಟೆ ಕೆಲಸ ಆಗಬೇಕಾದ್ರೆ 3 ಶಿಫ್ಟಲ್ಲಿ 3 ಬರಬೇಕು. ಒಂದು ಶಿಫ್ಟಿಂದ ಇನ್ನೊಂದು ಶಿಫ್ಟಿಗೆ ಹೋದರೆ ಈ ಶಿಫ್ಟಲ್ಲಿ ಏನಾಯಿತು ಅನ್ನೋದನ್ನು ಮಾಹಿತಿ ಕೊಡಬೇಕು. ಅಂದರೆ ಎಲ್ಲ ಕೆಲಸ ಜಾಸ್ತಿ ಆಗ್ತಾ ಹೋಗುತ್ತೆ.
ಟೈಮು ಜಾಸ್ತಿ ಆಗುತ್ತೆ. ಏನೋ ಒಂದು ಸಮಸ್ಯೆ ಬಂತು, ಸಮಸ್ಯೆ ಬಂದಾಗ ಅವ್ರು ಏನು ಪ್ರೊಸೀಜರ್ ಮಾಡಿರ್ತಾರೆ, ಈ ಸಮಸ್ಯೆಗೆ ನೀನೇ ಪರಿಹಾರ ಮಾಡಬಾರ್ದು, ಏನು ಸಮಸ್ಯೆ ಅಂತ ಬರೆದಿಡಬೇಕು. ಆ ಸಮಸ್ಯೆಯನ್ನ ಇನ್ನೊಂದು ಗ್ರೂಪ್ ಇರುತ್ತೆ, ಅವ್ರು ಅದನ್ನು ತೊಗೊಂಡು ಅದಕ್ಕೇನು ಸಲ್ಯೂಷನ್ ಕಂಡುಹಿಡಿತಾರೆ, ಆ ಸಲ್ಯೂಷನ್ನ ಇನ್ನೊಬ್ಬರು ಇಂಪ್ಲಿಮೆಂಟ್ ಮಾಡಬೇಕು. ಅಂದರೆ ಟೆಕ್ನಿಷಿಯನ್ ಮಾಡೋ ಕೆಲಸ ಇಷ್ಟೇ, ತಾನು ಮಾಡೋ ಕೆಲಸದಲ್ಲಿ ಏನಾದ್ರು ಸಮಸ್ಯೆ ಬಂದರೆ ಹಿಂಗೆ ಸಮಸ್ಯೆ ಬಂದಿದೆ ಅಂತ ರಿಪೋರ್ಟ್ ಮಾಡಿ ಹೋಗ್ಬೇಕು ಅವನು. ಅದನ್ನು ಉತ್ತರ ಕಂಡುಹಿಡಿದವರು ಇಂಜಿನಿಯರ್ಗಳು ಇವರೆಲ್ಲ. ಅಂದರೆ ಈ ಸಮಯ ಒಂದು ಜಾಸ್ತಿ ಆಯಿತು. ಹೌದು. ಈಗ ಇಲ್ಲಿ ಏನಾಯಿತು, ಈಗ ನಾನು ಕೆಲಸ ಮಾಡುವಾಗ ನಾನು ಒಬ್ಬ ಟೆಕ್ನಿಷಿಯನ್ ಕೆಲಸ ಮಾಡ್ತಾ ಇದ್ದರೆ ಏನೋ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆಗೆ ಪರಿಹಾರವನ್ನು ನಾನು ಇಮ್ಮಿಡಿಯೇಟಾಗಿ ಕಂಡುಹಿಡ್ಕೊಂಡು ಅದನ್ನು ಮಾಡಿ ಮುಂದೆ ಹೊಟ್ಟೋಗಿರ್ತೀನಿ. ಹೌದು ಹೌದು. ಅಂದರೆ ಎಷ್ಟು ಸಮಯ ಉಳೀತು. ಹೌದು. ಈ ರೀತಿಯ ಕೆಲವು ಇದರೊಳಗಡೆ ನಮ್ಮ ಕೆಲಸ ಮಾಡೋ ವೈಖರಿನೇ ಬೇರೆ. ಹೌದು. ಇದು ಅವತ್ತಿನ ಸಮಸ್ಯೆಗೆ. ಈಗ ನಾವು ಕೂಡ ಮುಂದೆ ಬೆಳೀತಾ ಬೆಳೀತಾ ಏನಾಗುತ್ತೆ, ಇಲ್ಲೂ ಕೂಡ ಎಲ್ಲ ದೆಲ್ ಬಿ ರಿಕ್ವೈರ್ಮೆಂಟ್ಸ್. ನೀನು ಇಷ್ಟು ಸಮಸ್ಯೆ ಇಷ್ಟೊಂದು ಮಾಡಬಾರ್ದು, ನಿನಗೆ ಒಂದು ಸ್ಟ್ರೈನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಆ ಸಂದರ್ಭದಲ್ಲಿ ನೀನು ತಪ್ಪು ಮಾಡ್ಬೋದು. ಈಗ ಪೈಲಟ್ಗಳ ಬಗ್ಗೆ ಎಲ್ಲದರಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಗೊತ್ತಿರೋದು. ಅಂದರೆ ಅವಾಗೇನಾಗುತ್ತೆ, ಈ ರೀತಿಯ ಒಂದು ರಿಕ್ವೈರ್ಮೆಂಟ್ಸ್ ಎಲ್ಲ ಬಂದಾಗ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದೇ ರೀತಿ ಇಲ್ಲಿ ಪ್ರಾಜೆಕ್ಟ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ. ಅದರಲ್ಲಿ ಜನಗಳ ಮೀನ್ಸ್ ಕೆಲಸ ಮಾಡೋರ ಬೋತ್ ಸ್ಯಾಲ್ರಿ ಕಂಟೆಂಟ್ ಒಂದು, ಡ್ಯೂರೇಷನ್ ಇನ್ನೊಂದು, ಎರಡರಲ್ಲೂ ನೀವೇ ಕಂಡಿಡ್ಕೋಬೋದು. ಈಗ ವ್ಯತ್ಯಾಸ ಗೊತ್ತಾಯ್ತು ಅನ್ಕೋತೀನಿ. ಈಗ ನಮ್ಗೆ ಇಲ್ಲಿ ಏನು ಸ್ಯಾಲ್ರಿ ಸಿಗುತ್ತೆ, ಅವ್ರಿಗೆ ಏನು ಸ್ಯಾಲ್ರಿ ಸಿಗುತ್ತೆ, ಅದು ಒಂದಾದರೆ ಈಗ ನಾವು ಎಷ್ಟು ಕೆಲಸ ಮಾಡ್ತೀವಿ ಅದೇ ಸ್ಯಾಲ್ರಿಗೆ ಅವ್ರು ಎಷ್ಟು ಮಾಡ್ತಾರೆ ಅದು ಇನ್ನೊಂದು. ಯಾವುದೇ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಾದ್ರೆ ಇಷ್ಟು ಸಮಯ ಬೇಕಾದರೆ ಅದ್ರ ಖರ್ಚು ಅಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ. ಸೊ ಇದು ಇನ್ನೊಂದು. ಇದು ಕೂಡ ನಿರಂತರವಾಗಿ ಇದೇ ರೀತಿ ನಡಿಬೋದಾ ಅಂದರೆ ಇಲ್ಲ. ಒಂದು ಹಂತದಲ್ಲಿ ಇದೆಲ್ಲ ನಡೆಯುತ್ತೆ. ಹೌದು. ಈ ಹಂತದ ಮುಂದೆ ಹೋಗ್ತಾ ಹೋಗ್ತಾ ಅದರ ಬದಲಾವಣೆಗಳಾಗುತ್ತೆ. ಬಹುಶಃ ಅದರ ಚಾಲೆಂಜೇ ಇವಾಗ ಫೇಸ್ ಆಗ್ತಿರೋದು ಅಂತ. ಯಾಕಂದರೆ ಖಾಸಗಿ ವಲಯ ಯಾವಾಗ ಇಲ್ಲಿ ಹೆಚ್ಚು ಸಕ್ರಿಯವಾಗೋದಕ್ಕೆ ಶುರುವಾಯಿತು. ಇತ್ತೀಚೆಗೆ ನಾವು ಒಂದು ಸುದ್ದಿಯನ್ನು ನೋಡ್ತಾ ಇದ್ವಿ, ಇಸ್ರೋದಿಂದ ವಿಜ್ಞಾನಿಗಳು ತುರಿತಾ ಇದ್ದಾರೆ, ಅವರು ಕೆಲಸ ಬಿಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಬಹುಶಃ ಅವ್ರಿಗೆ, ಯಾಕಂದರೆ ಅಫ್ಕೋರ್ಸ್ ಅಂತಿಮವಾಗಿ ಎಲ್ಲರೂ ಕೂಡ ಬೆಟರ್ ಸ್ಯಾಲ್ರಿ ಇಸ್ ಒಂದು ಅವಕಾಶ ಸಿಕ್ಕಾಗ ಮುಂದಕ್ಕೆ ಹೋಗ್ತಾರೆ. ಇದು ಒಂದು ಚಾಲೆಂಜ್ ಕೂಡ ಇವಾಗ ಹಂಗಾದ್ರೆ ಇಸ್ರೋಗೂ ಕೂಡ ಇದೆಯಾ ಅಂತ. ನ್ಯಾಚುರಲ್ ಆಗಿ ಇದ್ದೇ ಇರುತ್ತೆ. ಇನ್ನೊಂದು, ಈಗ ನಾನು ಮುಂಚೆ ಹೇಳ್ದಂಗೆ ಸರ್ಕಾರದ ಉದ್ದೇಶ ಏನಪ್ಪ, ಈಗ ಬಾಹ್ಯಾಕಾಶ ತಂತ್ರಜ್ಞಾನದ ಒಂದು ಎಕಾನಮಿ, $1 ಟ್ರಿಲಿಯನ್ ಎಕಾನಮಿ ಇರೋವಾಗ ನಮ್ಮ ದೇಶದ ಈ ಒಂದು ಕಾರ್ಯಕ್ಷಮತೆಯ ಮೂಲಕ ನಮ್ಮ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ನಾವು ಮೊದಲನೇ ಮಟ್ಟಕ್ಕೆ ಬರಬೇಕಾದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಮುಂದೆ ಇರಬೇಕು. ಈ ಒಂದು ನಮ್ಮ ಎಂಟರ್ಪ್ರೆನ್ಯೂರ್ಗಳು ಕೂಡ ಅದರಲ್ಲಿ ತಮಗೆ ಒಂದು ರೀತಿಯಲ್ಲಿ ಲಾಭ ಆಗೋ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕಾದ್ರೆ ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ಅದಕ್ಕೆ ಯಾವ ರೀತಿ ಪ್ರೇರಣೆ ಬೇಕು ಅದಕ್ಕೆಲ್ಲ ಕೊಡ್ತಾ ಇದೆ ಸರ್ಕಾರ. ಅದೇ ರೀತಿಯಲ್ಲಿ ಈಗ ಒಂದು ತುಂಬ ದೊಡ್ಡ ಫೆಸಿಲಿಟಿ ಎಸ್ಟಾಬ್ಲಿಷ್ ಮಾಡಿ ಒಂದು ಕಂಪ್ನಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಅದ್ರ ಖರ್ಚು ಅವ್ರ ಲೆಕ್ಕಕ್ಕೆ ಹೋಗುತ್ತೆ. ಅದನ್ನು ಮಾಡ್ದಲೇ ಬರೀ ಅದನ್ನು ಸರ್ವಿಸ್ ಥರ ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ. ಈ ರೀತಿ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಡೆವಲಪ್ಮೆಂಟ್ ಮಾಡೋಕ್ಕೆ ಇನ್ ಸ್ಪೇಸ್ ಎಲ್ಲ ಮಾಡ್ತಾ ಇದೆ. ಅಂದರೆ ಈ ರೀತಿ ಬದಲಾವಣೆ ಆಗುವ ಸಮಸ್ಯೆಗಳು ನ್ಯಾಚುರಲ್ಲೇ. ಈಗ ಸರ್ಕಾರದ ಉದ್ದೇಶ ಇಡೀ ದೇಶದ ಬೆಳವಣಿಗೆ ಆಗಬೇಕಾದ್ರೆ ಒಂದು ಕ್ಷೇತ್ರದಿಂದ ಕೆಲವು ಎಕ್ಸ್ಪರ್ಟ್ಗಳು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಆದರೆ ದೇಶದ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಪರವಾಗಿಲ್ಲ, ಇಲ್ಲಿ ಇನ್ನೊಂದಷ್ಟು ಜನ ತೊಗೊಂಡು ಅವ್ರನ್ನ ಟ್ರೈನ್ ಮಾಡಬೇಕು, ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೋತಾರೆ ಅನ್ನೋ ಒಂದು ಉದ್ದೇಶ ಇರುತ್ತೆ. ಅಂದರೆ ಈ ಸಮಸ್ಯೆಗಳು ಬರೋದು ನಿಜ, ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡ್ಕೊಂಡು ಒಳ್ಳೆಯ ಪರಿಹಾರ ಕಂಡುಹಿಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ರೆ ಬೆಳವಣಿಗೆ ಆಗುತ್ತೆ. ಇಲ್ಲದೆ ಇದ್ರೆ ಸ್ವಲ್ಪ ಸ್ಥಗಿತವಾಗುತ್ತೆ, ನಿಧಾನ ಆಗುತ್ತೆ. ಯಾಕಂದ್ರೆ ಹೌದು, ಖಾಸಗಿಯ ಇದು ಮೇಲೆ ಹೋದಾಗಲೂ ಕೂಡ ಇಸ್ರೋದಂಥ ಸಂಸ್ಥೆ ಅದರ ಮಟ್ಟ ಮತ್ತಷ್ಟು ಮೇಲೆ ಹೋದಷ್ಟು ಇಲ್ಲಿ ಖಾಸಗಿ ವಲಯದ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಅನ್ನುವಂಥದ್ದು ಕೂಡ ಈಗ ಸರ್ಕಾರ ಏನ್ ಮಾಡಿದೆ, ಈಗ ನಮ್ಮದೇ ಆದಂತ ಈಗ ಮಾನವ ಬಾಹ್ಯಾಕಾಶದಲ್ಲಿ ಮಾನವ ಇರಬೇಕು. ಇನ್ನು ಕೆಲವೇ ವರ್ಷಗಳಲ್ಲಿ ಇದೆಲ್ಲ ನಡೆಯುತ್ತೆ. ನಮ್ಮ ಗಗನನಾಟ್ಸ್ ಹೋಗ್ತಾರೆ, ಜೊತೆಗೆ ನಮ್ಮ ಭಾರತ ಒಂದು ಅಂತರಿಕ್ಷ ಸ್ಟೇಷನ್, ಸ್ಪೇಸ್ ಸ್ಟೇಷನ್ 35 ಹೊತ್ತಿಗೆ ಸ್ಟೇಷನ್ ಆಗಬೇಕು, 40 ಹೊತ್ತಿಗೆ ಚಂದ್ರನ ಮೇಲೆ ಇಳಿದು ವಾಪಸ್ ಬರಬೇಕು. ಇದೆಲ್ಲ ಸರ್ಕಾರ ಒಂದು ಗುರಿ ತೋರಿಸಿದೆ ಆಗಲಿ, ನಾನು ಇದರಲ್ಲಿ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ. ಈಗ ಎಲ್ಲರೂ ಕೆಲಸ ಮಾಡಿ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಹಂತ ಹಂತವಾಗಿ. ಇದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಸರ್ಕಾರ ಕೂಡ ತನ್ನ
ಈ ಒಂದು ಧ್ಯೇಯ ಏನಿಟ್ಟಿದೆ ಹೌದು. ಅದಕ್ಕೆ ಪರ್ಯಾಯವಾಗಿ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸ್ಬೇಕು. ಜೊತೆಗೆ ಕೆಲಸ ಮಾಡ್ತಾ ಇರೋರು ತಮ್ಮ ಕೆಲಸವನ್ನು ಆ ಮಟ್ಟಕ್ಕೆ ತಗೊಂಡೋಗಿ ಈ ಒಂದು ಸಮಯದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದು ಮಾಡಿ ತೋರಿಸ್ಬೇಕು. ಈ ಚಾಲೆಂಜ್ಗಳೆಲ್ಲ ಈಗಿನ ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥ ವಿಷಯ. ತಾವು ಅಧ್ಯಕ್ಷರಾಗಿದ್ದಂತಹ ಅವಧಿ ಒಳಗಡೆ, ಯಾಕಂದರೆ ಈ ಅವಧಿಗಳ ಸಂದರ್ಭಗಳಲ್ಲಿ ನಿಧಾನಕ್ಕೆ ಖಾಸಗಿ ಕ್ಷೇತ್ರವೂ ಕೂಡ ಇಲ್ಲಿ ಪಾರ್ಟಿಸಿಪೇಷನ್, ನಮ್ಮಲ್ಲಿ ಒಂದು ಸಹಕಾರ ಅನ್ನುವಂಥ ಕೋಆಪರೇಷನ್ ಜೊತೆಗೆ ಕಾಂಪಿಟೇಷನ್ ಇವೆರಡೂ ಕೂಡ ಜೊತೆಗೆ ನಡೀತಾ ಇರುವಾಗ ಹೇಗೆ ತಾವು ಇಸ್ರೋದಲ್ಲಿ ಎದುರಿಸಿದಂತಹ ಚಾಲೆಂಜ್ಗಳಿಗೆ ಅಂತ ಅನ್ಸುತ್ತೆ, ಅಥವಾ ಹೇಗೆ ಒಂದು ಹೊಸತನಕ್ಕೆ ಅದನ್ನು ತೆರೆಕೊಳ್ಳೋದಕ್ಕೆ ಸಾಧ್ಯ ಆಯಿತು? ಈಗ ನೀವು ಹೇಳ್ದಂಗೆ ಯಾವುದೇ ಒಂದು ಸಂದರ್ಭದಲ್ಲಿ ತೊಗೊಂಡ್ರೆ ಆ ಸಂದರ್ಭದಲ್ಲಿ ಏನೆಲ್ಲ ಇತ್ತು ಅದರ ಪ್ರಕಾರ ಕೆಲಸಗಳು ನಡೀತಾ ಇರೋದು. ಹೌದು. ಈಗ ನಾವು ಇದ್ದಂಥ ಸಂದರ್ಭದಲ್ಲಿ ಕ್ರಯೋಜೆನಿಕ್ ಇಂಜಿನ್ ಪ್ರಾಬ್ಲಮ್ನ ಜಸ್ಟ್ ಸಾಲ್ವ್ ಮಾಡಿದ್ವಿ. ಹೌದು. ಸೊ ಒಂದು ಹೊಸ LVM-3 ಮೊಟ್ಟ ಮೊದಲನೇ ಲಾಂಚ್ ಆಗಿದ್ದು ನಮ್ಮ ಸಮಯದಲ್ಲೇ. ಅಂದರೆ ಅವಾಗಿನ ಉದ್ದೇಶ ಏನು, ನಮ್ಮ ಕ್ಷಮತೆಯನ್ನು ಬೆಳೆಸಿ ಎಷ್ಟು ವೇಗವಾಗಿ ನಮ್ಮ ಲಾಂಚ್ನ ಇನ್ಕ್ರೀಸ್ ಮಾಡ್ತೀವಿ. ಸೊ ಆ ಸಂದರ್ಭದಲ್ಲಿ ನೋಡಿದ್ರೆ ನೀವು ಆ ಫ್ರೀಕ್ವೆನ್ಸಿ ಎಲ್ಲ ಇನ್ಕ್ರೀಸ್ ಮಾಡೋದಕ್ಕೆ ಒತ್ತು ಕೊಟ್ಟು ಕೆಲಸ ನಡೆಸಿದ್ದು. ನಾವಿಕ್ ಉಪಗ್ರಹಗಳನ್ನೆಲ್ಲ ಕಾರ್ಯರೂಪಕ್ಕೆ ತಂದಿದ್ದು, 104 ಉಪಗ್ರಹಗಳು ಒಂದರದ್ದು, PSLV ಲಾಂಚ್ಗಳು ಇನ್ಕ್ರೀಸ್ ಆಗಿದ್ದು, LVM-3 ಮೊದಲನೇ ಲಾಂಚ್ ಆಗಿದ್ದು. ಅಂದರೆ ಒಂದೇನು, ಯಾವುದೇ ಒಂದು ಸಮಸ್ಯೆ ಪರಿಹಾರ ಆದಾಗ ಮುಂದಿನ ಹಂತಕ್ಕೆ ಯಾವ ರೀತಿ ತೊಗೊಂಡು ಹೋಗಬೇಕು, ಈ ರೀತಿ ಆಗುವಾಗ ಆ ಸಮಯದಲ್ಲಿ ಸರ್ಕಾರ ಕೂಡ ಬೇರೆ ಕಡೆ ಪ್ರೈವೇಟ್ ಎಂಟಿಟೀಸ್ ಮಾಡ್ತಾ ಇರುವಾಗ ನಮ್ಮ ದೇಶದಲ್ಲೂ ಇದೇ ರೀತಿ ಆಗಬೇಕು, ಅದಕ್ಕೆ ಪಾಲಿಸಿಯನ್ನು ಬದಲಾಯಿಸೋದಕ್ಕೆ. ಒಂದು ರೀತಿಯಲ್ಲಿ ನೋಡಿದ್ರೆ ಇಸ್ರೋ ತುಂಬ ಮುಂಚೆಯಿಂದಾನು ಪ್ರೈವೇಟ್ ಇಂಡಸ್ಟ್ರಿ ಜೊತೆ ನಿರಂತರವಾಗಿ ಕೆಲಸ ಮಾಡಿಸ್ಕೊತಾ ಬಂದಿದೆ. ಸುಮಾರು 500ಕ್ಕೂ ಹೆಚ್ಚು ಕಂಪ್ನಿಗಳು ಇಸ್ರೋ ಕೆಲಸಕ್ಕೆ ಒಂದು ರೀತಿಯಲ್ಲಿ ಇಂಡಿಜಿನಸ್ ಡೆವಲಪ್ಮೆಂಟ್. ಹೌದು. ಯಾಕೆಂದರೆ ಈ ಡ್ಯುಯಲ್ ಯೂಸ್ ಟೆಕ್ನಾಲಜಿ ಇರೋವಾಗ ಯಾರು ನಿಮಗೆ ಈಸಿಯಾಗಿ ಏನು ಕೊಡಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ನಾವೇ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಮ್ಮ ಖಾಸಗಿ ಕ್ಷೇತ್ರಗಳ ಮೂಲಕನೇ ನಾವು ಮಾಡಿಸಿರೋದು. ಹೌದು. ಆದರೆ ಆ ಖಾಸಗಿ ಕ್ಷೇತ್ರಗಳಿಗೆ ಆ ಸಮಯದಲ್ಲಿ ಹೆಚ್ಚಿನ ಲಾಭ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರು ಮಾಡ್ತಾ ಇದ್ದಿದ್ದ ಕೆಲಸದಲ್ಲಿ ತುಂಬ ಕ್ವಾಲಿಟಿ ಕಂಟ್ರೋಲ್ ಬೇಕು. ಅದರಲ್ಲಿ ಈ ಸಮಸ್ಯೆಗಳ ಪರಿಹಾರ ಕಂಡುಹಿಡ್ಕೋಬೇಕಾದ್ರೆ ಜಾಸ್ತಿ ಕ್ವಾಂಟಿಟೀಸನಲ್ಲಿ ಈ ಲಾಂಚ್ಗಳಾದರೆ ಅವ್ರಿಗೆ ಬರ್ತಾಯಿತ್ತು. ಅದನ್ನು ಮಾಡೋದು ಹೇಗೆ ಅಂತ ಮಾಡೋ ಹೊತ್ತಿಗೆ ನೀವೇ ಮಾಡಿ ಅಂತ ಒಂದು ಪಾಲಿಸಿ ಎಲ್ಲ ತಂದು ಅದು ಮಾಡಿದಾಗ ಈಗ ಪ್ರೈವೇಟ್ ಕಂಪ್ನೀಸ್ ಅವರು ಬರ್ತಾ ಇದ್ದಾರೆ. ಬಟ್ ಇಸ್ರೋ ತುಂಬ ಮುಂಚೆಯಿಂದಾನು ಇಲ್ಲಿ ಇಂಡಸ್ಟ್ರಿಗಳ ಮೂಲಕ ಅವ್ರ ಸಹಾಯದ ಮೂಲಕನೇ ಡೆವಲಪ್ಮೆಂಟ್ ಮಾಡೋದಿದ್ದ ಕಾರಣದಿಂದಾನೇ ಎಷ್ಟೊಂದೆಲ್ಲ ಇಂಡಿಯಾದಲ್ಲಿ ಸ್ವಾವಲಂಬನೆಯಿಂದ ಬಾಹ್ಯಾಕಾಶ ಕ್ಷೇತ್ರ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿತ್ತು. ಒಂದು ರೀತಿಯಲ್ಲಿ ನಾವೇನು ಈ ಆತ್ಮನಿರ್ಭರತೆ ಅಂತೀವಿ, ಅದು ಬೆಳೆಯೋದಕ್ಕೆ ಕೂಡ ಇಸ್ರೋ ಸಂಸ್ಥೆ ಕಾರಣ. ಒಂದು ರೀತಿಯಲ್ಲಿ ಏರೋಸ್ಪೇಸ್ ಟೆಕ್ನಾಲಜಿನಲ್ಲಿ ಸಾಕಷ್ಟು ಬೇರೆ ಬೇರೆ ಖಾಸಗಿ ಕ್ಷೇತ್ರಗಳಿಂದ ಅವರು ಕೂಡ ಒಂದು ರಾಷ್ಟ್ರ ಮನೋಭಾವದಿಂದ ಎಷ್ಟೋ ಸರಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಪ್ಯೂರ್ಲಿ ಎಕನಾಮಿಕ್ ಅಡ್ವಾಂಟೇಜ್ ಆಗಿಲ್ಲದೆ ಇದ್ರು ಡೈರೆಕ್ಟಾಗಿ, ಬಟ್ ಅವ್ರು ಇಸ್ರೋಗೆ ಮಾಡ್ತಾ ಇದ್ದೀವಿ ಇದರಿಂದ ಅವ್ರಿಗೆ ಬೇರೆ ಕ್ಷೇತ್ರಗಳಲ್ಲಿ ಆಗಿದೆ ಉಪಯೋಗ. ಆದರೂ ಈ ಕ್ಷೇತ್ರದಲ್ಲಿ ಅವ್ರಿಗೆ ಈಗಿನ ಸಂದರ್ಭದಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಸಿಗುತ್ತೆ. ಈಗ ಈ ಸ್ಕೈ ರೂಟ್ ಇರ್ಬೋದು ಅಥವಾ ಅಗ್ನಿಕುಲ್ ಇರ್ಬೋದು, ಇವ್ರುಗಳು ಪಾರ್ಟಿಸಿಪೇಷನ್ ಇದು ಎಷ್ಟು ಇಂಪಾರ್ಟೆಂಟ್ ಇಲ್ಲಿಯ ಬೆಳವಣಿಗೆ ತಾವು ಹೇಗೆ? ಈಗ ಒಂದು ತುಂಬ ಮುಖ್ಯ ಏನು ಅಂದರೆ, ಈಗ ನಾನು ಮುಂಚೆ ಹೇಳ್ದಂಗೆ ಬಾಹ್ಯಾಕಾಶ ಕ್ಷೇತ್ರ ಮುಂಚೆ ಕೇವಲ ನೇಷನ್ ಸ್ಟೇಟ್ಸ್ ಮಾಡ್ತಾ ಇತ್ತು. ಹೌದು. ಯಾಕೆ? ಅದರ ರಿಸ್ಕ್ ಜಾಸ್ತಿ. ಭೂಮಿಯಿಂದ ಹೊರಗಡೆ ಹೋದಾಗ ಅದರದ್ದು ರಿಸ್ಕ್ ಜಾಸ್ತಿ. ಅದಕ್ಕೆ ಅಷ್ಟು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇದ್ದವರು ಅಂಥವರು ಬರೀ ಸರ್ಕಾರಗಳು ಅವಾಗ. ಆದರೆ ಹಂತವಾಗಿ ಅದು ಬೆಳೀತಾ ಅಲ್ಲಿ ಕೂಡ ಪ್ರೈವೇಟ್ ಎಂಟರ್ಪ್ರೈಸ್ಗೆ ಆಪರ್ಚುನಿಟಿ ಇದೆ ಅಂದಾಗ, ಈಗ ಇಲಾನ್ ಮಸ್ಕೆ ತೊಗೊಂಡ್ರೆ ಅಮೆರಿಕಾದವರು ತಮ್ಮ ಸ್ಪೇಸ್ ಶಟಲ್ನ ರಿಟೈರ್ ಮಾಡಿದಾಗ ರಷ್ಯಾದವ್ರ ಮೇಲೆ ಡಿಪೆಂಡ್ ಆಗಬೇಕಾಗ್ತಿತ್ತು ಆಸ್ಟ್ರೋನಾಟ್ಸ್ನ ತಗೊಂಡೋಗ್ಬೇಕಾದ್ರೆ. ಅದಕ್ಕೆ ಅವರು ತಮ್ಮದೇ ಆದಂಥ ಕಂಪ್ನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟು, ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಇರ್ಬೋದು ಅಥವಾ ವರ್ಜಿನ್ ಗ್ಯಾಲಾಕ್ಟಿಕ್ ಇರ್ಬೋದು ಅಂಥವ್ರಿಗೆ ಕೊಟ್ಟಿದ್ದು. ಅದನ್ನು ಡೆವಲಪ್ಮೆಂಟ್ ಮಾಡಕ್ಕೆ ಕೊಟ್ಟರು. ಅಲ್ಲಿ ತುಂಬ ಮುಂಚೆಯಿಂದಾನು ಸರ್ಕಾರ ನಿರಂತರವಾಗಿ ಪ್ರೈವೇಟ್ ಮೂಲಕನೇ ಮಾಡಿಸ್ತಾ ಇತ್ತು. ಬೇರೆ ಇಂಡಿಯಾದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅಷ್ಟಿಲ್ಲದೆ ಇದರಿಂದ ಇಸ್ರೋ ಮಾಡಬೇಕಾಗಿ ಬಂತು. ಆದರೆ ಅಮೆರಿಕ, ರಷ್ಯಾ, ವೆಸ್ಟಲ್ಲಿ ನೋಡಿದಾಗ ಅವರು ವಾರ್ ಇಂಡಸ್ಟ್ರಿಗಳನ್ನ ಬರೀ ಇಂಡಸ್ಟ್ರಿ ಮೂಲಕ ಮಾಡಿಸಿರೋರಿದ್ರ ಅಲ್ಲಿ ಹೆಚ್ಚಿನ ಇದ್ರೂ ಕೂಡ ಇಲಾನ್ ಮಸ್ಕ್ ಅಂತ ಕಂಪ್ನಿಗೆ ಸರ್ಕಾರ ಸಹಾಯ ಮಾಡಿದಾಗ ಮಾತ್ರ ಅವ್ರು ಮುಂದೆ ಬರೋಕ್ಕಾಯ್ತು.
ಹೌದು. ಆದರೆ ಈಗ ಇಂಡಿಯಾದಲ್ಲೂ ಇದು ಬರೋ ಅವಶ್ಯಕತೆ ಇದರಿಂದ ಅದಕ್ಕೆ ಅಪ್ರೋಪ್ರಿಯೇಟ್ ಆಗಿ ಪಾಲಿಸಿ ಚೇಂಜಸ್ ಮಾಡ್ತಾ ಇದ್ದಾರೆ. ಈಗ ಇಸ್ರೋ ಸಂಸ್ಥೆದು ಸಾಕಷ್ಟು ಸಪೋರ್ಟ್ ಇದ್ದಿದ್ರಿಂದಾನೇ ಈ ಸ್ಕೈ ರೂಟ್ ಲಾಂಚ್ ಮಾಡೋಕ್ಕಾಯ್ತು. ಹೌದು, ಅವರು ಕೂಡ ಅದನ್ನು ಒಪ್ಕೋತಾರೆ. ಹೌದು. ಈಗ ಪೂರ್ತಿ ಏನಾದ್ರು ಇಸ್ರೋ ಸಹಾಯ ಇಲ್ಲದೇ ಇದ್ರೆ ಇಷ್ಟು ಸಮಯದಲ್ಲಿ ಅವರು ಎಷ್ಟು ಸಕ್ಸಸ್ಫುಲ್ ಆಗಿ ಮಾಡೋಕ್ಕಾಗ್ತಾ ಇತ್ತಾ ಅಂತ. ಅಂದರೆ ನಮ್ಮ ಸರ್ಕಾರದ ಉದ್ದೇಶ ಏನು, ಇಂಡಿಯಾ ದೇಶದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಆಗಬೇಕು ಅಂದರೆ ಸ್ಪೇಸ್ ಎಕಾನಮಿನಲ್ಲಿ ನಮಗೆ ಅಬೌವ್ 20% ಅಷ್ಟು ಬರಬೇಕು. ಓಕೆ, ಟ್ರಾನ್ಸಾಕ್ಷನ್ ಆಗಬೇಕು ಅಂತ. ಹೌದು ಹೌದು. ಅದಾಗಬೇಕಾದ್ರೆ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಬೇಕು. ಆದರೆ ಇದು ಇವಾಗ ಹೌದು ಈಗ ಹಂತವಾಗಿ ಬೆಳೀತಾ ಇದೆ. ಸ್ಕೈ ರೂಟ್ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಅವರಿಬ್ಬರು ಕೂಡ ಇಸ್ರೋ ಇಂದಾನೇ ಆಚೆ ಬಂದು. ಹೌದು ಹೌದು. ಬಟ್ ಅವ್ರಿಗೂ ಕೂಡ ಸಾಕಷ್ಟು ಒಂದು ರೀತಿನಲ್ಲಿ ಮುಂಚೆ ಇಸ್ರೋನಲ್ಲಿ ಕೆಲಸ ಮಾಡಿದವರು ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಸ್ರೋ ಫೆಸಿಲಿಟೀಸ್ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಿದೆ. ಜೊತೆಗೆ ಈ ಕೊನೆಯಲ್ಲಿ ಲಾಂಚ್ ಪ್ಯಾಡಲ್ಲಿ ಇದರಲ್ಲಿ ಸಾಕಷ್ಟು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಆಗೇ ಇರುತ್ತೆ. ಯಾಕೆಂದರೆ ಅವರೇ ಹೇಳ್ತಾರೆ, ನಾವೇನು ಹೇಳಬೇಕಾಗಿಲ್ಲ, ಅವರೇ ಹೇಳ್ತಾರೆ ಇಸ್ರೋ ಸಹಾಯ ಎಷ್ಟರ ಮಟ್ಟಿಗೆ ಆಯಿತು ಅವ್ರ ಕೆಲಸದಲ್ಲಿ ಅಂತ. ಒಂದು ರೀತಿನಲ್ಲಿ ನಮ್ಮ ಉದ್ದೇಶ ಕೂಡ ಏನು ಅಂದರೆ ಬರೀ ಇಸ್ರೋ ಸಂಸ್ಥೆ ಒಂದೇ ಅಲ್ಲ, ಇಂಡಿಯಾ ದೇಶದ ಬೆಳವಣಿಗೆ ಆಗಬೇಕಾದ್ರೆ ನಮ್ಮ ಎಂಟರ್ಪ್ರೆನ್ಯೂರ್ಸ್ಗಳಿಗೂ ಕೂಡ ಒಂದು ರೀತಿನಲ್ಲಿ ಸಪೋರ್ಟ್ ಕೊಡಬೇಕು ನಾವು ಅನ್ನೋದು. ಆದರೆ ಈ ಖಾಸಗಿ ವಲಯದ ಜೊತೆಗಿನ ಸ್ಪರ್ಧೆ ಯಾವ ಸ್ವರೂಪದಲ್ಲಿ ಸ್ಪರ್ಧೆ ಅಂತ ನಾವು ತಗೊಳ್ತಾ ಇಲ್ಲ. ಯಾಕೆಂದರೆ ಅವ್ರು ಡೆವಲಪ್ಮೆಂಟ್ ಮಾಡ್ತಾ ಮಾಡ್ತಾ ಅವ್ರ ಕೇಪಬಿಲಿಟಿಗೆ ಮಾಡಬೇಕಾದಾಗ ಅವರೇ ಸೆಟಪ್ ಮಾಡ್ಕೋತಾರೆ. ಅಲ್ಲಿವರೆಗೂ ಒಂದು ರೀತಿಯಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಆಗುತ್ತೆ. ಈಗ ಇನ್ನೊಂದು ಈಗ ಭಾರತದ ಇಸ್ರೋ ಸಂಸ್ಥೆ ಕೆಲಸ ಏನಿದೆ, ಮ್ಯಾನ್ ಇನ್ ಸ್ಪೇಸ್, ಆಮೇಲೆ ಸ್ಪೇಸ್ ಸ್ಟೇಷನ್, ಲ್ಯಾಂಡಿಂಗ್ ಆನ್ ಮೂನ್, ಎಕ್ಸ್ಪ್ಲೋರೇಟರಿ ಆ್ಯಕ್ಟಿವಿಟೀಸ್, ಈ ಕ್ಷೇತ್ರಗಳಲ್ಲಿ ಹೊಸ ಹೊಸ ಡೆವಲಪ್ಮೆಂಟ್ ಮಾಡ್ತಾ ಮಾಡ್ತಾ ಇನ್ನೂ ಹೆಚ್ಚಿನ ಕೆಪಾಸಿಟಿ ರಾಕೆಟ್ಗಳು, ಇಂಜಿನ್ಗಳು, ಬೇರೆ ಬೇರೆ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಕಷ್ಟು ಕೆಲಸಗಳಿದೆ. ಹಂಗೆ ನೋಡ್ತಾ ಹೋದರೆ ಈಗ ಮನುಷ್ಯನ್ನೇ ತೊಗೊಂಡ್ರೆ ಕೆಲವೊಂದು ಕೇಳಿದಾಗ ನೀನು ಯಾಕೆ ಮೌಂಟ್ ಎವರೆಸ್ಟ್ ಹೋಗ್ತೀಯ ಅಂದರೆ ಅಲ್ಲಿದೆ ಅದಕ್ಕೆ ಹೋಗ್ತೀನಿ ಅಂತ. ಹಂಗೆ ಇದು ಮನುಷ್ಯನ ನೇಚರ್. ಈಗ ನೀವು ಈ ಒಂದು ಬೇರೆ ಪ್ಲ್ಯಾನೆಟ್ಗೆ ಯಾಕೆ ಹೋಗಬೇಕು ಅಂದರೆ ಅದಿದೆ ಅದಕ್ಕೆ ಹೋಗ್ತೀನಿ. ಬಟ್ ಅದ್ರ ಸಮಸ್ಯೆ ತುಂಬ ದೊಡ್ಡದು, ಅದಕ್ಕೆ ಪರಿಹಾರ ಕಂಡುಹಿಡ್ಕೋತಾ ಇದ್ದಾನೆ. ಹಾಗೆ ಈಗ ಒಂದು ಗ್ಯಾಲಕ್ಸಿ ಬಿಟ್ಟು ಇನ್ನೊಂದು ಗ್ಯಾಲಕ್ಸಿಗೆ ಹೋಗ್ತೀವಿ ಅಂದರೆ ಇವತ್ತಿನ ಟೆಕ್ನಾಲಜಿ ಸಾಕಾಗಲ್ಲ. ಅದಕ್ಕೆ ಹೊಸ ಟೆಕ್ನಾಲಜಿ ಬೇಕಾಗುತ್ತೆ, ಅದರಲ್ಲಿ ರಿಸರ್ಚ್ ಮಾಡಬೇಕಾಗತ್ತೆ. ಹಿಂಗೆ ನಡೀತಾ ಇರ್ತಿದ್ದು. ಈ ವಿಚಾರಗಳಿಗೆ ಬಂದಾಗಲೇ ತಾವು ಈಗ ಜೆನ್ಸಿಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ರಿ, ಜೆನ್ ಆಲ್ಫಾಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ರಿ, ತಾವು IIM-UN ಜೊತೆಗೆ ಕೆಲಸ ಮಾಡ್ತಾ ಇದ್ರಿ. ಇಲ್ಲಿಯ ವಿದ್ಯಾರ್ಥಿಗಳ ಜೊತೆಗೆ, ಇಲ್ಲಿಯ ಯುವ ಜನತೆಯ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ತಾವು ಯಾವ ಸ್ವರೂಪದಲ್ಲಿ ಭಾರತದ ಭವಿಷ್ಯವನ್ನು ನೋಡ್ತಾ ಇದ್ದೀರಿ? ಈಗ ಒಂದು ಇದರಲ್ಲಿ ನನ್ನ ಒಂದು ದೃಷ್ಟಿಕೋನ ತುಂಬ ಒಂದು ರೀತಿಯಲ್ಲಿ ಬೇರೆ ಥರ ಇದೆ ಅಂತ ಹೇಳ್ಬೋದು. ಈಗ ನಾವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮ ಉಪಕರಣಗಳನ್ನು ಮಾಡಿ ಇಲ್ಲಿಂದ ಚಂದ್ರನ ಮೇಲೆ, ಮಂಗಳನ ಮೇಲೆ ಕಳಿಸಿ ಎಲ್ಲ ಮಾಡಿದಾಗ ಈ ಒಂದು ಉಪಕರಣ, ಒಂದು ರೋಬೋಟಿಕ್ ಸಿಸ್ಟಮ್, ಈ ರೋಬೋಟಿಕ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ, ಹೌದು, ನಾವು ಅದರೊಳಗೆ ಯಾವ ಡಿಸೈನ್ ಮಾಡಿ ಏನೆಲ್ಲ ಫೀಚರ್ಸ್ ಇಟ್ಟಿದ್ದೀವಿ ಅದರ ಮೂಲಕ ಅದು ಕೆಲಸ ಮಾಡ್ತಾ ಇದೆ. ಹೌದು, ಈ ಒಂದು ಉಪಕರಣ ಆ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದೆ, ನಮ್ಮ ಮುಂದಿನ ಕೆಲಸಗಳಿಗೆ ಸಹಾಯ ಆಗುವಂಗೆ. ಹೌದು, ಅಂದರೆ ನಾವು ಒಂದು ರೀತಿಯಲ್ಲಿ ವಿ ಆರ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್. ಈ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಏನು ತಯಾರು ಮಾಡ್ತಾ ಇದ್ದೀವಿ? ರೋಬೋಟ್ಸ್ನ ತಯಾರು ಮಾಡ್ತಾ ಇದ್ದೀವಿ. ಹೌದು. ಈ ರೋಬೋಟ್ ಅಂದರೆ ಏನಪ್ಪ ಅಂತ ಒಂದು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳಿದ್ರೆ ಏನು ಹೇಳ್ಬೋದು? ಈಗ ಒಂದು ರೋಬೋಟ್ ಅಂದರೆ ಒಂದು ಸಿಸ್ಟಮ್. ಹೌದು. ಅದನ್ನು ಯಾವ ರೀತಿ ಡಿಸೈನ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ಕೆಲವು ಮಾಹಿತಿ ತಗೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥ ಕೆಲವು ಉಪಕರಣಗಳಿದೆ. ಹೌದು, ಸೆನ್ಸರ್ಗಳಂತ ಹೇಳ್ಬೋದು. ಹೌದು. ಇಂದು ಅದಕ್ಕೇನಾದ್ರು ಕೆಲಸ ಮಾಡಿಸ್ಬೇಕಾದ್ರೆ ಆ ಕೆಲಸ ಮಾಡೋಕ್ಕೆ ಬೇಕಾಗುವಂಥ ಆ್ಯಕ್ಚುಯೇಟರ್, ಒಂದು ಕಂಟ್ರೋಲರು, ಒಂದು ಮೆಮೊರಿನಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸು. ಕಂಟ್ರೋಲರ್ ಏನು ಮಾಡುತ್ತೆ, ತನ್ನ ಸೆನ್ಸರ್ಗಳ ಮೂಲಕ ಬಂದ ಮಾಹಿತಿಯನ್ನು ತಗೊಂಡು ಯಾವ ಕಮಾಂಡ್ ಕೊಟ್ಟರೆ ತನ್ನ ಆ್ಯಕ್ಚುಯೇಟರ್ ಕೆಲಸ ಮಾಡುತ್ತೆ ಅದನ್ನು ಮೆಮೊರಿಯಿಂದ ತಗೊಂಡು ಕೆಲಸ ಮಾಡಿಸುತ್ತೆ. ಹೌದು. ಸೊ ಈ ರೀತಿ ಮಾಡುವಾಗ ರೋಬೋಟ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂದರೆ ಸೆನ್ಸರಿಂದ ಬಂದಿದ್ದ ಇನ್ಪುಟ್ ತಗೊಂಡು ಮೆಮೊರಿನಲ್ಲಿರೋ ಕಮಾಂಡ್ಗಳನ್ನ ತಗೊಂಡು ತನ್ನನ್ನು ತಾನು ಉಪಯೋಗಿಸ್ಕೊತಾ ಇದೆ. ಹೌದು. ಇದು ಮಾಡುವಾಗ ಅದು ಏನೇ ಕೆಲಸ ಮಾಡಬೇಕಾದ್ರೂ ಇದಿಷ್ಟರಲ್ಲಿರೋ ಕ್ಷಮತೆಯನ್ನು ಉಪಯೋಗಿಸ್ಕೊಂಡು ಮಾಡಬೇಕದು. ಹೌದು. ಈಗ ನಾವು ಇಲ್ಲಿಂದ ಚಂದ್ರಂಗೆ ಒಂದು ಕಳಿಸಿದೀವಿ, ಕೆಲಸ ಮಾಡ್ತಾ ಇತ್ತು, ಸಡನ್ ಆಗಿ ಕೆಲಸ ನಿಂತೋಯ್ತು. ಹೌದು. ಈಗ ನಾ ಇಲ್ಲಿ
ಭೂಮಿ ಮೇಲೆ ಕೂತಿದ್ದೀನಿ, ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ಅದು ಏನಾಯ್ತು, ಯಾಕಾಯ್ತು? ಈಗ ನಾವೇನು ಮಾಡ್ತೀವಿ ಅದಕ್ಕೆ, ಅದು ತಾನು ಮಾಡೋ ಕೆಲಸ ನಿಲ್ಸಕ್ಕೆ ಮುಂಚೆ ಪ್ರತಿ ಕೆಲಸ ಮಾಡೋವಾಗಲೂ ಕೆಲವು ಮಾಹಿತಿಗಳನ್ನ ಒಂದು ಜಾಗದಲ್ಲಿ ಸ್ಟೋರ್ ಮಾಡ್ತಾ ಇರ್ತೀವಿ. ಅದು ಕೆಲಸ ನಿಂತಾಗ ಅದಕ್ಕೆ ಮಿನಿಮಮ್ ತನ್ನ ಮಾಹಿತಿಯನ್ನು ನಮಗೆ ಕಳಿಸೋಂಗೆ ಕಮ್ಯುನಿಕೇಟ್ ಮಾಡೋಂಗಿಟ್ಟು ಯಾವ ಸಮಯದಲ್ಲಿ ಅದು ನಿಲ್ತು ಅಂತ ಗೊತ್ತಾದರೆ ಅದು ಯಾಕೆ ನಿಲ್ತು ಅಂತ ನಾವು ಪತ್ತೆ ಮಾಡಿ ಅದರಲ್ಲಿ ಕರೆಕ್ಟ್ ಮಾಡೋದಕ್ಕೆ ಅವಕಾಶ ಆಗಿರುತ್ತೆ. ಸೊ ಅದು ನಮ್ಗೆ ಮಾಡೋಕ್ಕಾದರೆ ಆ ಮಾಹಿತಿ ಕಳಿಸಿ ಅದರಲ್ಲಿ ಮತ್ತೆ ಶುರು ಮಾಡಿಸ್ತೀವಿ. ಹೌದು. ಅಂದರೆ ಈಗ ಇನ್ನೊಂದೇನಾಯಿತು, ಆ ರೋಬೋಟು ತಾನು ಏನೇ ಕೆಲಸ ಮಾಡ್ತಾ ಇದ್ರು ತನಗೆ ತಾನು ಗೊತ್ತಿಲ್ಲ. ಹೌದು. ಈಗ ಒಂದು ಆಬ್ಜೆಕ್ಟ್ನ ಲಿಫ್ಟ್ ಮಾಡ್ತಾ ಇದ್ರೆ ನಾವೊಂದು 500 ಗ್ರಾಮ್ ಲಿಫ್ಟ್ ಮಾಡೋ ಕೆಪಾಸಿಟಿ ಇಟ್ಟಿದ್ರೆ ಆಬ್ಜೆಕ್ಟ್ 10 kg ಇದ್ರೆ ಅದು ಎತ್ತಕ್ಕೆ ಹೋದಾಗ ಕೈ ಮುರಿದೋಗ್ಬೋದು. ಅದು ಮುರಿದೋದ್ರೆ ನಮ್ಮ ಪ್ರಾಬ್ಲಮ್ ಏನು, ತಿರ್ಗಾ ಹೊಸ್ದು ಮಾಡಿ ಅಲ್ಲಿ ಕಳಿಸ್ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಫೇಲ್ ಸೇಫ್ ಅಂತೀವಿ. ಅಂದರೆ ತನ್ನ ಕ್ಷಮತೆಯನ್ನು ಮೀರಿ ಏನಾದ್ರು ಕೆಲಸ ಮಾಡಬೇಕಾಗಿ ಬಂದರೆ ಅದಕ್ಕೆ ತನ್ನ ಕ್ಷಮತೆ ಒಳಗಿದೆಯಾ ಇಲ್ವಾ ಅನ್ನೋದನ್ನು ತಿಳಿಸೋದಕ್ಕೆ ಒಂದಷ್ಟು ಜೋಡಿಸಿ ಆ ಮಾಹಿತಿಯನ್ನು ಇನ್ನೊಂದು ಮೆಮೊರಿನಲ್ಲಿ ಇಟ್ಟಿದ್ದೀವಿ ಅಂದ್ಕೊಂಡ್ರೆ ನನ್ನ ರೋಬೋಟಲ್ಲಿ 5 ಐಟಮ್ಸ್ ಇದೆ. ಹೌದು. ಸೆನ್ಸರ್ಸ್, ಆ್ಯಕ್ಚುಯೇಟರ್, ಕಂಟ್ರೋಲರ್, ಒಂದು ಮೆಮೊರಿ ಹೊರಗಡೆ ಕೆಲಸ ಮಾಡಿಸೋದಕ್ಕೆ, ಇನ್ನೊಂದು ಮೆಮೊರಿ ತನ್ನನ್ನು ತಾನು ಪ್ರಿಸರ್ವ್ ಮಾಡಿ ಉಳಿಸ್ಕೊಳ್ಳೋದಕ್ಕೆ. ಹೌದು. ಈಗ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳ್ಬೋದು ನೀವು. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಿಮ್ಮಲ್ಲಿ ಈ 5 ಅಂಶಗಳಿದೆಯಾ ಅಂತ ನಾನು ಕೇಳಿದ್ರೆ ನೀವೇನು ಹೇಳ್ಬೋದು? ನೀವು ಕೂಡ ಒಂದು ಹೈಲಿ ಇವಾಲ್ವ್ಡ್ ರೋಬೋಟ್. ಏನು ಹೇಳಿದೆ, ರೋಬೋಟಲ್ಲಿ ಸೆನ್ಸರ್ಸ್ ಇದೆ, ಆಕ್ಚುಯೇಟರ್ಸ್ ಇದೆ, ಕಂಟ್ರೋಲರ್ ಇದೆ, 2 ಥರದ ಮೆಮೊರಿ ಇದೆ. ಈಗ ಕಂಟ್ರೋಲರ್, ನಿಮ್ಮಲ್ಲಿ ಏನು ಕಂಟ್ರೋಲರ್ ಅಂದರೆ ನೀವೇನು ಹೇಳ್ತೀರಾ? ನಿಮ್ಮಲ್ಲಿ ಏನಿದೆ ಕಂಟ್ರೋಲರ್ ಕೆಲಸ ಮಾಡೋದು ನಿಮ್ಮೊಳಗಡೆ? ನಮ್ಮನ್ನು ಯೋಚನೆ ಮಾಡಿ ನಾವು ಯಾವುದೋ ಒಂದು ಕಂಟ್ರೋಲರ್ ಅಂದರೆ ಏನನ್ನ ನೀವು ಕಂಟ್ರೋಲರ್ ಅನ್ಕೋಬೋದು ನಿಮ್ಮೊಳಗಡೆ ಇರೋದು? ನಾನು ನಿಮ್ಮ ಜೊತೆಗೆ ಕೇಳುವಂಥ ಪ್ರಶ್ನೆಗಳನ್ನ ಅದೆಲ್ಲ ಯಾವ್ದು ಮಾಡ್ತಾ ಇದೆ ಅಂದ್ರೆ ಏನು ಹೇಳ್ತೀರಾ? ನಮ್ಮ ಮೆದುಳು ಅಂತ ಹೇಳಿ, ಬ್ರೈನ್ ಅಂತ ಹೇಳ್ತೀರಾ. ಹೌದು. ಸೊ ವಿ ಕ್ಯಾನ್ ಸೇ ಬ್ರೈನ್ ಇಸ್ ಡೂಯಿಂಗ್ ದ ಜಾಬ್ ಆಫ್ ಕಂಟ್ರೋಲರ್. ಹೌದು. ಈಗ ನಿಮಗೆ ಏನೇ ಮಾಹಿತಿ ಸಿಗಬೇಕಾದ್ರೆ ನಿಮಗೆ ಹೆಂಗೆ ಸಿಗುತ್ತೆ ಮಾಹಿತಿ? ಯಾವ ಇಂದ್ರಿಯಗಳ ಮೂಲಕ ಅಥವಾ ಯಾವ ಸೆನ್ಸರ್ಗಳ ಮೂಲಕ ನಿಮಗೆ ಮಾಹಿತಿ ಸಿಗುತ್ತೆ? ಕಣ್ಣು, ಕಿವಿ, ಇವುಗಳ ಮೂಲಕವಾಗಿ 5 ಜ್ಞಾನೇಂದ್ರಿಯಗಳಿಂದ ಮೂಲಕ 5 ಜ್ಞಾನೇಂದ್ರಿಯಗಳ ಮೂಲಕ ನಿಮಗೆ ಮಾಹಿತಿ ಸಿಗ್ತಾ ಇದೆ. ಸೊ ಸೆನ್ಸರ್ ಆಯಿತು, ಕಂಟ್ರೋಲರ್ ಆಯಿತು. ಅದೇ ರೀತಿ ನೀವು ಏನೇ ಕೆಲಸ ಮಾಡಬೇಕಾದ್ರೂ ನಿಮ್ಮಲ್ಲಿ ಏನು ಆ್ಯಕ್ಚುಯೇಟರ್ಗಳಿದೆ, ಆ ಯಾವ ಆ್ಯಕ್ಚುಯೇಟರ್ ಮೂಲಕ ನೀವು ನಿಮ್ಮ ಹೊರಗಡೆ ಕೆಲಸಗಳನ್ನ ಮಾಡ್ತೀರಾ ಅಂತ ನಾನು ಕೇಳಿದ್ರೆ ನೀವೇನು ಹೇಳ್ಬೋದು? ನಮ್ಮ ಕೈಗಳು, ಹೌದು. ಆಮೇಲೆ ನಮ್ಮ ಕಾಲು. ಹೌದು. ಕೈ ಕಾಲು 2 ಹೇಳಿದ್ರಿ. ಹೌದು. ಹೆಂಗೆ ನಮ್ಮ ಹತ್ರ 5 ಜ್ಞಾನೇಂದ್ರಿಯ ಇದೆ, ನಮ್ಮ ಹತ್ರ 5 ಕರ್ಮೇಂದ್ರಿಯಗಳಿದೆ. ಹೌದು. ಈ 5 ಕರ್ಮೇಂದ್ರಿಯದಲ್ಲಿ 2 ಐಡೆಂಟಿಫೈ ಮಾಡಿದ್ರಿ, ಕೈ ಕಾಲು. ಇನ್ನು 3 ಏನಿರ್ಬೋದು? ನೀವು ನಿಮ್ಮ ಹೊರಗಡೆ ಕೆಲಸ ಮಾಡೋದಕ್ಕೆ ಉಪಯೋಗಿಸುವಂಥ ಇಂದ್ರಿಯಗಳು. ಇನ್ನೇನು ಒಂದು ಮುಖ್ಯವಾದ ಒಂದು ಇಂದ್ರಿಯ, ಅದರ ಮೂಲಕ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ಬೋದು ನೀವು? ಅಂದ್ರೆ ನಾವು ಕಣ್ಣಲ್ಲಿ ನೋಡ್ತೀವಿ, ಸೆನ್ಸರ್ ಆಯ್ತು, 5 ಸೆನ್ಸರ್ಗಳು ಇನ್ಪುಟ್ ಆಯ್ತು. ಹೌದು. ಆಕ್ಚುಯೇಟರ್ ಅಲ್ಲಿ 5ರಲ್ಲಿ 2 ಹೇಳಿದ್ರಿ. ಕೈಯಿಂದ ಕೆಲಸ ಮಾಡ್ತೀರಾ, ಕಾಲಿಂದ ಓಡಾಡ್ತೀರಾ. ಹೌದೌದು. ಇನ್ನೇನ್ ಕೆಲಸ ಮಾಡೋದಕ್ಕೆ ಯಾವ ಇಂದ್ರಿಯ ಉಪಯೋಗಿಸ್ತೀರಾ ಅಂತ ಪ್ರಶ್ನೆ. ಈಗ ನೋಡಿ, ನೀವು ಮಾತಾಡ್ತಿದ್ದೀರಾ. ಹೌದೌದು. ಈಗ ನಿಮ್ಮ ಈ ಒಂದು ದೇಹದಿಂದ ಮಾತು ಯಾವ ರೀತಿ ಹೊರಬರ್ತಾ ಇದೆ, ಅದಕ್ಕೂ ಒಂದು ಇಂದ್ರಿಯ ಇದೆ. ಈ ವಾಕ್ ಅಥವಾ ವಾಯ್ಸ್ ಜನರೇಷನ್ ಸಿಸ್ಟಮ್ ಅದು ಎಷ್ಟು ಕಾಂಪ್ಲಿಕೇಟೆಡ್. ನಾಭಿಯಿಂದ ಶುರುವಾಗಿ ಏರ್ ಕಾಲಮ್ ಅಲ್ಲಿ ಮಾಡ್ಯುಲೇಟ್ ಆಗಿ ನಿಮ್ಮ ನಾಲಿಗೆ ಮೇಲೆ ಕೆಳಗೆ ಆಗಿ ಲಿಪ್ಸ್ ಎಲ್ಲ ಟಚ್ ಆಗಿ ಒಂದು ಸೌಂಡ್ ಹೊರಗಡೆ ಬರುತ್ತೆ. ಅದೇ ರೀತಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮನುಷ್ಯನಲ್ಲಿದೆ. 2 ಹೋಮ್ವರ್ಕ್ ಬಿಡ್ತೀನಿ, ಆಮೇಲೆ ಯೋಚನೆ ಮಾಡಿ. 3 ಇಂಪಾರ್ಟೆಂಟ್ ಅಲ್ಲಿ ಕೈ ಕಾಲು, ಮಾತು. ಕಂಟ್ರೋಲರು ಬ್ರೈನ್ ಅಂತ ಒಪ್ಕೊಂಡ್ರಿ. 2 ಥರದ ಮೆಮೊರಿ. ಈ 2 ಥರದ ಮೆಮೊರಿ ಏನಿರ್ಬೋದು, ಹೆಂಗಿರ್ಬೋದು ಅಂತಂದ್ರೆ ನಿಮ್ಗೆ ಏನು ಅನ್ಸುತ್ತೆ? ಈಗ ಒಂದು ರೀತಿನಲ್ಲಿ ಅನ್ಕೊಳ್ಳಿ, ನಾವು ಎಲ್ಲ ಹೈಲಿ ಇವಾಲ್ವ್ಡ್ ರೋಬೋಟ್ಸ್. ಹೌದು. ಈ ರೋಬೋಟ್ ಆದಾಗ ನಮ್ಮ ಕಂಟ್ರೋಲರ್ ಬ್ರೈನ್ ಯಾವ ರೀತಿ ಕೆಲಸ ಮಾಡಿಸ್ತಾ ಇದೆ, ನಮ್ಮ ಇಂದ್ರಿಯಗಳ ಮೂಲಕ ಮಾಹಿತಿ ತಗೊಂಡು ಅದರ ಮೂಲಕ ನಮಗೆ ಏನು ಬೇಕೋ ಆ ಕಮಾಂಡ್ಗಳನ್ನ ಕೊಟ್ಟು ನಮ್ಮ ಕೈಲಿ ಕೆಲಸ ಮಾಡಿಸ್ತಾ ಇದೆ ಅನ್ಕೊಂಡ್ರೆ, ಈಗ ನಾನು ನಿಮಗೆ ತುಂಬಾ ಸಿಂಪಲ್ ಆಗಿ ನಿಮ್ಮ ಹೆಸರೇನು ಅಂತ ಕೇಳ್ತೀನಿ. ಹರಿಪ್ರಸಾದ್. ಕರೆಕ್ಟ್.
ಈಗ ನೀವು ಈ ಒಂದು ರೀತಿ ರೋಬೋಟ್ ಆದರೆ ನಿಮ್ಮಿಂದ ಹರಿಪ್ರಸಾದ್ ಅನ್ನೋ ಶಬ್ದ ಹೆಂಗೆ ಹೊರಗೆ ಬಂತು ಅಂತ ಕೇಳಿದ್ರೆ ಏನು ಹೇಳ್ಬೋದು ನೀವು? ನಿಮ್ಮ ಪ್ರಶ್ನೆ ಅದು ಕಿವಿಯ ಮೂಲಕವಾಗಿ ಒಳಗಡೆ ಹೋಯ್ತು. ಕರೆಕ್ಟ್. ಆ ತಕ್ಷಣಕ್ಕೆ ಕಮಾಂಡ್ ನಿಮ್ಮ ಬ್ರೈನು ಹೌದು ಉತ್ತರ ಕೊಡ್ಬೇಕಾದ್ರೆ ಯಾವ ಕಮಾಂಡ್ ಕೊಟ್ರೆ ಉತ್ತರ ಬರುತ್ತೆ ಅನ್ನೋದನ್ನ ಆ ಕಮಾಂಡ್ ಹುಡುಕ್ಬೇಕು. ಹೌದು. ಹೆಂಗ್ ಹುಡುಕ್ತು ಅಂದ್ರೆ ಏನ್ ಹೇಳ್ಬೋದು? ನಿಮ್ಮೊಳಗಡೆ ಒಂದು ಮೆಮೊರಿ ಇದೆ ಅಲ್ವಾ? ನೀವು ಮಗುವಾಗಿದ್ದಾಗ್ಲಿಂದ ಇವಾಗಿನವರೆಗೂ ನಿರಂತರವಾಗಿ ಸ್ಟೋರ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದ ಎಕ್ಸ್ಪೀರಿಯನ್ಸ್ಗಳ. ಅಂದ್ರೆ ಒಂದು ರೀತಿನಲ್ಲಿ ನಿಮ್ಮ ಕಂಟ್ರೋಲರು ಸೆನ್ಸರ್ ಇಂದ ಮಾಹಿತಿ ಬಂದಾಗ ಅದಕ್ಕೆ ಬೇಕಾಗುವಂತ ರೆಸ್ಪಾನ್ಸ್ಗೆ ತನ್ನ ಯಾವ ಆಕ್ಚುಯೇಟರ್ನ ಯಾವ ರೀತಿ ಕಮಾಂಡ್ ಕೊಟ್ರೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು ಆ ರೀತಿ ಮಾಡಿಸ್ತಾ ಇದೆಯಾ? ಈಗ ನಾನು ನಿಮ್ಗೆ ಹರಿಪ್ರಸಾದ್ ಸ್ವಲ್ಪ ಡೋರ್ ಓಪನ್ ಮಾಡಿ ಅಂತೀನಿ, ಯೋಚನೆ ಮಾಡಿ ಏನೆಲ್ಲ ಆಗುತ್ತೆ. ನಿಮ್ ಕಂಟ್ರೋಲರ್ ಏನ್ ಮಾಡುತ್ತೆ? ನಿಮ್ಮನ್ನ ಏಳ್ಸುತ್ತೆ, ಕರ್ಕೊಂಡು ಹೋಗುತ್ತೆ, ಕೈಯಿಂದ ಹ್ಯಾಂಡಲ್ ತೆಗ್ಸುತ್ತೆ. ಅಂದ್ರೆ ಇದೆಲ್ಲ ಯಾವ ರೀತಿ ಆಯ್ತು ಅಂದ್ರೆ ಈಗ ನಿಮ್ಗೊಂದು ಐಡಿಯಾ ಬರುತ್ತೆ, ನಿಮ್ಮ ಕಂಟ್ರೋಲರ್ ಇಷ್ಟೆಲ್ಲ ಮಾಡ್ತಾ ಇದೆ. ಇದೆಲ್ಲ ಮಾಡೋದಕ್ಕೆ ಮಾಹಿತಿ ಎಲ್ಲಿ ಹುಡುಕ್ತು? ಒಂದು ಮೆಮೊರಿನಲ್ಲಿ ನಿರಂತರವಾಗಿ ಸ್ಟೋರ್ ಮಾಡ್ತಾ ಬಂತು. ಮಗು ಆದಾಗ್ಲಿಂದ ಇವಾಗಿನವರೆಗೂ ಅದನ್ನು ಸ್ಟೋರ್ ಮಾಡ್ತಾ ಬಂದಿದೆ. ಅದೇ ರೀತಿ ನೀವು ಒಂದು ರೀತಿನಲ್ಲಿ ಯೋಚನೆ ಮಾಡಿದಾಗ ಪ್ರತಿಯೊಂದು ಮಗುನು ಈ ಪ್ರಪಂಚಕ್ಕೆ ಬಂದಾಗ ತನ್ನ ಸುತ್ತಮುತ್ತಲು ಏನೆಲ್ಲ ನಡೀತಾ ಇದೆ ಅದನ್ನ ಅಬ್ಸರ್ವ್ ಮಾಡ್ತಾ 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 ತನ್ನನ್ನು ತಾನು ಬೆಳೆಸ್ಕೊಳುತ್ತೆ. ಈಗ ಯಾಕೆ ನೀವು ಕನ್ನಡ ಕಲ್ತ್ರಿ? ಅಕಸ್ಮಾತ್ ನೀವು ಕರ್ನಾಟಕದಲ್ಲದೆ ಮಹಾರಾಷ್ಟ್ರದಲ್ಲಿ ಇದ್ದಿದ್ರೆ ಯಾವ ಭಾಷೆ ಕಲಿತಿದ್ರಿ? ಮರಾಠಿ ಕಲಿತಿದ್ವಿ. ಜರ್ಮನಿನಲ್ಲಿದ್ರೆ ಏನ್ ಕಲಿತಿದ್ರಿ? ಯಾಕೆ ಅಂದ್ರೆ ಈಗ ಯೋಚನೆ ಮಾಡಿ, ನಿಮ್ ಕಂಟ್ರೋಲರ್ ಕೆಲಸ ಏನಿತ್ತು? ತನ್ನ ಸುತ್ತಮುತ್ತಲು ಏನೆಲ್ಲ ಶಬ್ದ ಬರ್ತಾ ಇದೆ, ಆ ಶಬ್ದ ಬಂದಾಗ ಏನೆಲ್ಲ ನಡೀತಾ ಇದೆ, ಯಾರು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅದನ್ನೇ ತಾನು ಹೆಂಗೆ ರೀಪ್ರೊಡ್ಯೂಸ್ ಮಾಡಬೇಕು ಅದನ್ನೆಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ತಾ 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 ತನ್ನನ್ನು ತಾನು ಬೆಳೆಸ್ಕೊತಾ ಇದೆಯಾ? ಅಂದ್ರೆ ಏನಾಯ್ತು? 4 ಐಟಮ್ ಐಡೆಂಟಿಫೈ ಆಯ್ತು. ಕಂಟ್ರೋಲರು ಸೆನ್ಸರ್ ಮೂಲಕ ತಗೊಂಡು ತನ್ನನ್ನು ತಾನು ಬೆಳೆಸ್ಕೊಳಕ್ಕೆ ಬೇಕಾಗೋ ಕಮಾಂಡ್ಗಳನ್ನೆಲ್ಲ ತಾನೇ ಡೆವಲಪ್ಮೆಂಟ್ ಮಾಡಿಕೊಂಡು ಬೈ ಫೀಡ್ಬ್ಯಾಕ್ ಕರೆಕ್ಟ್ ಮಾಡ್ಕೋತಾ ಬೆಳೀತಾ ಬಂದಿದೆ.